ಒಂದು ಬೆಟ್ಟದ ಮೇಲೆ ಇದ್ದ ಒಂದು ಹಸಿರು ಹಣ್ಣು ತೋಟದಲ್ಲಿ ಚಿಕ್ಕ ಚೆರ್ರಿ ಹಣ್ಣು ಕೂಡ ಬೆಳೆದಿತ್ತು. ಅವಳ ಹೆಸರು ಚೆರ್ರಿ. ಚೆರ್ರಿ ಇಡೀ ದಿನ ಮರದ ಮೇಲೆಯೇ ತಂಬುತ್ತಿದ್ದಳು. ಆದರೆ ಮನಸ್ಸಿನಲ್ಲಿ ಯಾವಾಗನೂ ಒಂದು ಆಸೆ, ನಾನು ಹೊರಗೆ ಹೋಗಿ ಲೋಕವನ್ನು ನೋಡಬೇಕು, ಹೊಸ ಸ್ನೇಹಿತರನ್ನು ಮಾಡಬೇಕು. ಒಂದು ದಿನ ಬಿಸಿಲು ಚೆನ್ನಾಗಿದ್ದಾಗ ಗಾಳಿ ಬಂದು ಚೆರ್ರಿಯನ್ನು ಮರದಿಂದ ಕೆಳಕ್ಕೆ ಬಿಸಿಬಿಟ್ಟಿತು. ಮೊದಲಿಗೆ ಚೆರ್ರಿ ಭಯಪಟ್ಟಳು, ಆದರೆ ನಂತರ ಉತ್ಸಾಹದಿಂದ ಇತ್ತು ಅತ್ತು ಓಡಿದಳು. ಅವಳು ಮೊದಲಿಗೆ ಭೇಟಿಯಾದಳು ಟೊಮ್ಯಾಟೊ ಟಿಮ್ಮ. ನೀನು ಯಾರಪ್ಪಾ ಅಂದ ಟಿಮ್ಮ. ನಾನು ಚೆರ್ರಿ, ನನಗೆ ಸ್ನೇಹಿತರನ್ನು ಮಾಡಬೇಕಾಗಿದೆ ಅಂದಳು. ಓಹೋ, ನಾನು ನಿನ್ನ ಸ್ನೇಹಿತನಾಡಬಹುದು ಅಂದ ಟಿಮ್ಮ. ಹೀಗೆ ಅವರು ಬೆಳೆದವರು ದ್ರಾಕ್ಷಿಗಂಗಾ, ಸೇಬು ಸೋನು ಮತ್ತು ಕೆಳಸಿಂದ ನಗುಮುಗಿಯುವ ಮಾವುಮಣಿ. ಅವರು ಎಲ್ಲರೂ ಸೇರಿ ಒಂದು ಪುಟ್ಟ ಪಿಕ್ನಿಕ್ಗೆ ಹೋದರು, ಬೆಟ್ಟದ ಕೆಳಗಿನ ಹಳ್ಳಿಯಲ್ಲಿ. ಅವರು ಆಟವಾಡಿದರು, ಹಾಡು ಹಾಯ್ದರು, ಹಸಿವಾದಾಗ ತಿನ್ನಲು ಮಾಡಿದರು. ಚೆರ್ರಿಗೆ ಗೊತ್ತಾಯಿತು, ಸಾಹಸದಿಂದಲೂ ಮಿಗಿಲಾದದು ಸ್ನೇಹ. ಆ ದಿನದ ನಂತರ ಚೆರ್ರಿ ಮರದ ಮೇಲೆ ಮಾತ್ರವಲ್ಲ, ತನ್ನ ಸ್ನೇಹಿತರ ಹತ್ತಿರವೂ ತುಂಬ ಸಂತೋಷವಾಗಿದ್ದಳು.